ಓದುತ್ತಿರುವವರು ಶ್ರೀಮತಿ ಕುಮಾರಿ ಕೀರ್ತಿಕುಮಾರ್. ಮಂಡ್ಯದಲ್ಲಿ ನಡೆಯುತ್ತಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಗರದ ಸರ್ ಎಂ.ವಿ. ಕ್ರೀಡಾಂಗಣದಿಂದ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯವರೆಗೂ ಸುಮಾರು 7 ಕಿಲೋಮೀಟರ್ ಕನ್ನಡದ ಮ್ಯಾರಥಾನ್ ಓಟವನ್ನು ಏರ್ಪಡಿಸಲಾಗಿತ್ತು. ಕನ್ನಡದ ಮ್ಯಾರಥಾನ್ ಓಟವನ್ನು ಶ್ರೀ ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ಕನ್ನಡದ ಬಾವುಟವನ್ನು ಬೀಸುವ ಮೂಲಕ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಸದ್ಗುರುಗಳ ದಿವ್ಯಕೀರ್ತನಕ್ಕೆ ಮನಸ ನಡೆಸಿ ವೇದಿಕೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಗಳನ್ನ ಸ್ಮರಿಸಿ ಉಸ್ತುವಾರಿ ಸಚಿವರಾದ ಶಿವರಾಜ ಸ್ವಾಮಿಯವರು, ರವಿಗಣಿಗ ಅವರು, ಮಹೇಶ್ ಜೋಶಿ ಅವರು, ಅಲ್ಲಪ್ಪ ಕುಮಾರ್ ಅವರಿದ್ದಾರೆ. ವೇದಿಕೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾಸಕರೇ, ಜನಪ್ರತಿನಿಧಿಗಳೇ, ಚಲನಚಿತ್ರ ನಟ ನಟಿಯರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿಯ ನಾಗರಿಕರೇ, ವಿದ್ಯಾರ್ಥಿಗಳು, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಕನ್ನಡಕ್ಕಾಗಿ ಕಲಿತು ಹೇಳಿದರು, ಕನ್ನಡಕ್ಕಾಗಿ ಕಲಿತು ಕೈ ಕೈಗೊಳ್ಳುತ್ತವಾಗುತ್ತೆ. ಇವತ್ತು ಶಿವರಾಜ ಸಂಘದ ಮಾರ್ಗದರ್ಶನದಲ್ಲಿ, ರವಿಗಣಿಗ ಅವರ ನೇತೃತ್ವದಲ್ಲಿ, ಜಿಲ್ಲಾ ಆಡಳಿತದ ಸಹಯೋಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕನ್ನಡಕ್ಕಾಗಿ ಇವತ್ತ ಬಹಳ ಯಶಸ್ವಿಯಾಗಲಿ. ನಾವು ಕುವೆಂಪು ಅವರು ಇನ್ನೊಂದು ಮಾತನ್ನ ಹೇಳಿದರು, ಬಾರಿಸು ಕನ್ನಡ ಬೆಳೆಸ್ತಾ ಇಲ್ಲ, ಬಾರಿಸು ಕನ್ನಡ, ಓ ಕರ್ನಾಟಕ ಯಾಕೆ ಓದಬೇಕು? ಸತ್ತನ್ನು ಕಚ್ಚಾಡುವರನ್ನು ಒಟ್ಟಿಗೆ ಬಾಳುವ ಸ್ಥಳದಲ್ಲಿ ಅರಸು. ಇವತ್ತು ಕನ್ನಡ ಸಾಹಿತ್ಯ ಎಲ್ಲರನ್ನು ಕೂಡ ಅರಸಿದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಬದುಕಬೇಕು, ಒಟ್ಟಿಗೆ ಓಡಬೇಕು. ಈ ಕ್ರೀಡಾಂಗಣದಲ್ಲಿ ನಂತರ ಮಾತನಾಡಿದ ಚಲನಚಿತ್ರ ನಟ ಬಾಲಿ ಮತ್ತು ನೀನಾಸಂ ಸತೀಶ್ ಅವರು ಮಾತನಾಡಿದರು. ಅಷ್ಟು ಕನ್ನಡ ಆಗ್ತಿದ್ದಾರೆ, ಎಷ್ಟು ಚೆನ್ನಾಗಿರ್ತವೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಥ್ಯಾಂಕ್ ಯು.
ಮಾಡೋದಕ್ಕೆ ನಮ್ಮ ಗೆಲುವಾಗಿದ್ದಾರೆ ಎಲ್ಲರೂ ಹಾಗೆ ಆಯ್ತು ನಮ್ಮ ಗೆಳೆಯ ಬರ್ತವರು ನನ್ನ ಜೊತೆಗೆ ಮಂಡ್ಯದಲ್ಲಿ ವೇದಿಕೆ ನಾಮಕರಣಕ್ಕೆ ಇದ್ರು ಅವ್ರ ಮದುವೆ ಆಶೀರ್ವಾದ ಮಾಡಬೇಕು ನನ್ನ ಮದುವೆ ಇದ್ದಾರೆ ರವಿ ಮಾಡಿ ಅವರಿಗೆ ನಾವು ತುಂಬ ಥ್ಯಾಂಕ್ಸ್ ಪಡ್ತಾರೆ. ಯಾಕೆಂದ್ರೆ ಇಷ್ಟು ಚೆನ್ನಾಗಿ ವೇದಿಕೆ ಆಯ್ಕೆ ಮಾಡಿ ಇಷ್ಟೆಲ್ಲ ಮಾಡಿ ನಾವು ನಿಂತ್ಕೊಂಡು ಜಾಗ ಮಾಡ್ತಿದ್ದಾರೆ. ಆ ಥ್ಯಾಂಕ್ ಯು ಸೋ ಮಚ್ ಸರ್. ಏನಪ್ಪ ಆರಾಮ ಇದು ಕರ್ನಾಟಕದಲ್ಲಿ ಜಾಸ್ತಿ ಕನ್ನಡ ಮಾತಾಡೋ ಜಿಲ್ಲೆ ಯಾವ್ದು ಗೊತ್ತಾ? ನಮ್ಮ ಮಂಡ್ಯ ಹೇಳ್ತಾರಲ್ಲ ನಮ್ಮ ಮಂಡ್ಯ ಇದೆ. ನಮ್ಮ ಮಂಡ್ಯ ಜನ ಅಂದ್ರೆ ಹೇಳ್ತಾರಲ್ಲ ಏನೋ ಬೆಳಗ್ಗೆ ಉತ್ಸವಕ್ಕಾಗುತ್ತಾನು ಮುಂದಿನ ಅಯೋಗ್ಯ ನೋಡ್ತೀರಾ? ರೈತ ಕನ್ನಡ ತಮಿಳು ತೆಲುಗು ಮೂರು ರಾಜ್ಯಗಳಲ್ಲಿ ಬರ್ತಾ ಇದೆ. ರೈತ ಚೆನ್ನ ಹೋದ್ರೆ ಆರೋಗ್ಯ ಚೆನ್ನಾಗಿ ಕಡೆ ಎಲ್ಲಿ ಚೆನ್ನಾಗಿರಲಿ ಗಟ್ಟಿಯಾಗಿ ಮಂಡ್ಯದವರೆಲ್ಲ ಇಂಡಿಯಾಕ್ಕೆ ತೋರಿಸ್ತಾರೆ. ಎಲ್ಲ ನೋಡ್ತಾರೆ ಆಯ್ತು ಎಲ್ಲರೂ ಒಳ್ಳೆದಾಗಲಿ ಚೆನ್ನಾಗಿ ಲೈವ್ ಆಡ್ತೀರಾ ಫಸ್ಟ್ ಡೆಲ್ಲಿಗೆಲ್ಲ ಹೋಗ್ತೀರಾ ನೀವು ಆಡ್ತೀರಾ ಏನಂಬಿ ಆಗೋಯ್ತು ನನ್ನ ಬಾಳು ಪ್ರೀತಿನೇ ಹಿಂಗೆ ಕಂಡ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು. ಪುರುಷರ ವಿಭಾಗದ ಕನ್ನಡ ಮ್ಯಾರಥಾನ್ ಓಟದ ಸ್ಪರ್ಧೆಯಲ್ಲಿ 22 ನಿಮಿಷ 46 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಪ್ರಥಮ ಸ್ಥಾನ ಪಡೆದ ದೊರೆ HD 9ನೇ ತರಗತಿ ನ್ಯೂ ಆಕ್ಸ್ಫರ್ಡ್ ಶಾಲೆ ಶ್ರೀರಂಗಪಟ್ಟಣ, ದ್ವಿತೀಯ ಸ್ಥಾನವನ್ನು ಸಾಗರ್ ಹೊಸಹಳ್ಳಿ ಪಾಂಡವಪುರ, ತೃತೀಯ ಸ್ಥಾನವನ್ನು ಭರತ್ ಪಡೆದರು. ಹಾಗೂ ಮಹಿಳೆಯರ ವಿಭಾಗದ ಕನ್ನಡ ಮ್ಯಾರಥಾನ್ ಓಟದ ಸ್ಪರ್ಧೆಯಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಪ್ರಿಯಾ ಎಂ ಪ್ರಥಮ ಸ್ಥಾನವನ್ನು 31.55 ನಿಮಿಷದಲ್ಲಿ ಗುರಿ ತಲುಪಿದರು. ದ್ವಿತೀಯ ಸ್ಥಾನವನ್ನು ಸೈಂಟ್ ಥಾಮಸ್ನ ಶಾವರಿಯವರು, ತೃತೀಯ ಸ್ಥಾನವನ್ನು ಕ್ಯಾತನಹಳ್ಳಿ ಪಾಂಡವಪುರ ಅಕ್ಷತಾ ಕೇರ್ ಅವರು ಪಡೆದರು. ನಂತರ ಪುರುಷರ ಪ್ರಥಮ ಸ್ಥಾನ ಪಡೆದ HD ದೊರೆಯವರು ರಣಬೇರಿ ನ್ಯೂಸ್ ಜೊತೆ ತಮ್ಮ ಅನಿಸಿಕೆ ಹಂಚಿಕೊಂಡರು. ನಿನ್ನ ಹೆಸರೇನಪ್ಪ? ದೊರೆ ಪ್ರಥಮ ಫಸ್ಟ್ ಬಂದಿದೆ ಈಗ ಮ್ಯಾರಥಾನಲ್ಲಿ. ಏನು ಅನ್ನಿಸ್ತೈತಪ್ಪ ಅನಿಸಿಕೆ? ಹಾಂ, ಇಷ್ಟು ಕಿಲೋಮೀಟ್ರ್ ಓಡೋದಲ್ಲ, ಆಗ ಏನೂ ಸುಸ್ತಾಗ್ಲಿಲ್ವಾ? ಹೌದಾ, ಫಸ್ಟ್ ನೀನೇನಾ? ಹಾಂ ಸರ್, ಹಂಗೆ ಕೈ ಕೊಡು ಸರ್ ಇಬ್ಬರಿಗೆ. ನಂತರ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು 87ನೇ ಸಾಹಿತ್ಯ ಸಮ್ಮೇಳನದ ಸ್ಥಳಕ್ಕೆ ತೆರಳಿ ಕಾರ್ಯಕ್ರಮದ ಸಿದ್ಧತೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ವಿನಯ್ ಗುರೂಜಿಯವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಚೆಲುವರಾಯಸ್ವಾಮಿಯವರು, ಶಾಸಕರಾದ ಶ್ರೀ ಗಣಿಗರವಿಯವರು, ಕರ್ನಾಟಕ ಆಹಾರ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣರವರು, ಜಿಲ್ಲಾಧಿಕಾರಿಗಳಾದ ಶ್ರೀ ಕುಮಾರ್ರವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿಯವರು ಇತರರು ಉಪಸ್ಥಿತರಿದ್ದರು.